550 ದಿನಗಳಿಂದ ಇಲ್ಲಿ ಹೋರಾಟ ಮಾಡ್ತೀವಿ. ಈ ಸೊಳ್ಳೆ ಕಾಟ ನೋಡಿ ನಿಮಗೆ ಗೊತ್ತಾಗ್ತದೆ. ಇದರಲ್ಲಿ ಎಲ್ಲ ನಾವೆಲ್ಲ ಕೂಲಿ ಕಾರ್ಮಿಕರು. ಯಾವಾಗ ವ್ಯವಸಾಯ ಬಿಟ್ಬಿಟ್ಟು ಇಲ್ಲೇನಾಗಿದೆ ಅಂದರೆ 1 ಎಕರೆ 2 ಎಕರೆ ಅರ್ಧ ಎಕರೆ 10 ಕ್ವಿಂಟಲಿ 80% ಸಣ್ಣ ಮತ್ತು ಅತಿ ಸಣ್ಣ ರೈತರು ಇದ್ರನ್ನೇ ಸ್ವಾವಲಂಬಿಯಾಗಿ ಬದುಕ್ತಾ ಇದ್ದಾರೆ. ಇದ್ರನ್ನ ಹಾಳು ಮಾಡಿದ್ರೆ ನಮ್ಮ ಮಕ್ಕಳ ಜೀವನ ಮುಂದೆ ನಾವು ಕಂಟ ಕೊಡಬೇಕಾಯ್ತದೆ ಅಂತ ಹೋರಾಟ ಮಾಡ್ತಾ ಇದ್ದೀವಿ. ಇವಾಗ ನಾವು DC ಅವ್ರಿಗೆ ಮನವಿ ಪತ್ರ ಕೊಟ್ವಿ, ಜಿಲ್ಲಾಧಿಕಾರಿ ಅವ್ರಿಗೆ ಮನವಿ ಪತ್ರ ಕೊಟ್ವಿ. ಇಲ್ಲಿ ನಮ್ಮ ಭಾಗದಲ್ಲಿ 3 ಸಾರಿ ಶಾಸಕರಾಗವ್ರೆ ಬಾಲಕೃಷ್ಣ ಅವರು ಅಂತ. ಸೌಜನ್ಯಕ್ಕಾದರೂ ರೈತರನ್ನ ಇಲ್ಲಿ ಭೂಸ್ವಾಧೀನ ಮಾಡ್ತೀವಿ, ನಿಮ್ಮ ಇದು ಏನು, ನಿಮ್ಮ ಅನಿಸಿಕೆ ಏನು ಅಂತ ಕೇಳಿಲ್ಲ. ಇಲ್ಲಿ ಅಜ್ಜನೇ ಇಕ್ಕಲಿಲ್ಲ 3 ವರ್ಷದಿಂದ. ಮುಖ್ಯಮಂತ್ರಿಗೆ ಕೊಟ್ವಿ, ಇದು ರಾಜ್ಯಪಾಲರಿಗೆ ಕೊಟ್ವಿ, ಎಲ್ಲ ಅಧಿಕಾರಿಗಳಿಗೂ ಕೊಟ್ವಿ, ರಾಜಕಾರಣಿಗಳಿಗೆ ಕೊಟ್ವಿ. ಯಾರಿಂದನೂ ಏನೂ ಪ್ರಯೋಜನ ಆಗಲಿಲ್ಲ. ನಮ್ಮಷ್ಟು ನಾವು ಕೂತ್ಕೊಂಡು ಇಲ್ಲಿ ಪ್ರತಿಭಟನೆ ಮಾಡ್ತಾವ್ರಿ. ಅವರಷ್ಟು ಅವರು AC ರೂಮ್ನಲ್ಲಿ ಕೂತ್ಕೊಂಡು ಏನು ಕ್ರಮ ಬೇಕೋ ಅದು ಮಾಡ್ಕೊಂಡು ಹೋಯ್ತಾನೆ ಅವ್ರೆ. ಈ ಭಾಗದಲ್ಲಿ ಏನಾಗಿದೆ ಅಂದರೆ ಪೂರ್ವಕ್ಕೆ ಸುವರ್ಣಮುಖಿ ನದಿ ಹರಿತಾ ಇದೆ, ಇಲ್ಲಿ ಬೈರಮಂಗಲ ಜಲಾಶಯ ನದಿ ಹರಿತಾ ಇದೆ. ಈ ಸೆಂಟ್ರಲ್ಲಿ 9600 ಎಕರೆ ಫಲವತ್ತಾದ ಭೂಮಿ, 6 ಲಕ್ಷ ತೆಂಗಿದೆ, 4 ಲಕ್ಷ ಅಡಿಕೆ ಇದೆ, ಮಾವಿದೆ, ಸಪೋಟ ಇದೆ, ತೆಂಗಿದೆ, ರೇಷ್ಮೆ ಇದೆ. ಎಲ್ಲ ಸವಲತ್ತನ್ನು ಕಟ್ಕೊಂಡು ವರ್ಷಕ್ಕೆ 3 ಬೆಳೆ ಮಾಡ್ಕೊಂಡು ಅವರು ಆನಂದವಾಗಿ ಜೀವನ ಮಾಡ್ತಾ ಹೋದ್ದಾರೆ. ಇಲ್ಲಿ ಏನಾಗಿದೆ ಅಂದರೆ ಬೇರೆಯವರು ಜಮೀನಿಲ್ಲದವ್ರು ಅಂಥವ್ರು 10% 20% ಬೇರೆಯವ್ರಲ್ಲಿ ಹುಲ್ಲು ಹಾಕ್ಕೊಂಡು ಅವರ ಹಸುಗಳು ಕಟ್ಕೊಂಡು ಹೆಣ್ಮಕ್ಳು ಹಾಲು ಕರೆದು ಹಾಕ್ಕೊಂಡು ಅವ್ರ ಮಕ್ಳಿಗೆ ಓದಿಸ್ಕೊಂಡು ಜೀವನ ಮಾಡ್ತಾವ್ರೆ. ಇವರು ಅನ್ಯಾಯ ಮಾಡೋಕ್ಕೆ ಇಲ್ಲಿ ಹೊರಟವ್ರೆ. ಫಲವತ್ತಾದ ಭೂಮಿ ಅಲ್ವಂತೆ ಸರ್. DK ಶಿವಕುಮಾರ್ ಅವರು ಹೇಳ್ತಾರೆ ಇದು ಫಲವತ್ತಾದ ಭೂಮಿ ಅಲ್ಲ, ಬಂಜರು ಭೂಮಿ ಅಂತ. ಬಂಜರು ಭೂಮಿನೇ ಸರ್. ಅವರು ಬಂದು ನೋಡಲಿ ಒಂದು ಸಾರಿ ಕಣ್ಣಲ್ಲಿ. ಬಂಜರು ಭೂಮಿ ಅಂತ ಹೇಳ್ಬಿಟ್ರೆ ನಾವು ಕೈ ಬಿಟ್ಬಿಡ್ತೀವಿ. ಇದು ಬಂಜರು ಭೂಮಿ ಅಂತ ಅವ್ರು ಆತ್ಮಸಾಕ್ಷಿಯಾಗಿ ಒಪ್ಕೊಡ್ಲಿ. ಇದು ಬಂಜರು ಭೂಮಿ ಅಂತ ಈ ಪ್ರದೇಶ ಸುತ್ತಿ ನಾವು ಇವಾಗ ಕೈ ಬಿಟ್ಬಿಡ್ತೀವಿ. ಬೆಂಗಳೂರು ದಟ್ಟಣೆ ಆಗ್ಬಿಟ್ಟದೆ ಅಂತ ಹೇಳ್ತಾರೆ. ಬೆಂಗಳೂರು ದಟ್ಟಣೆ ಆಗಿದ್ದರಿಂದ ಈ ಟೌನ್ಶಿಪ್ ಮಾಡಬೇಕು, ಅಲ್ಲಿ ಬೆಂಗಳೂರು ಸ್ಲಮ್ ಏರಿಯಾ ಆಗ್ಬಿಟ್ಟದೆ ಅಂತ ಹೇಳ್ತಾರೆ. ಎಲ್ಲ ಜಿಲ್ಲೆಯವ್ರನ್ನ ಯಾಕೆ ಸೇರಿಸ್ಕೊತಾರೆ ಸರ್ ಇವರು? ಆಯಾ ಜಿಲ್ಲೆಯಲ್ಲಿ ಕೈಗಾರಿಕೆ ಮಾಡಿಕೊಂಡು ಅಲ್ಲೇ ಜನಗಳಿಗೆ ಕೆಲಸ ಕೊಟ್ಟರೆ ಅಲ್ಲೇ ತಡೆಯೋಕ್ಕಾಗಲ್ವಾ? ಇಲ್ಲಿಗೆ ಯಾಕೆ ಬೇಕು ಬೆಂಗಳೂರು? ಈ ಫಲವತ್ತಾದ ಭೂಮಿನ ಯಾಕೆ ನಾಶ ಮಾಡಬೇಕು? ಅವರು ಜಮೀನಿಲ್ದೇ ಎಷ್ಟೆಷ್ಟು ಎಕರೆಗೆ ಜಮೀನು ಮಾಡಿಕೊಂಡವ್ರೆ. ನಮ್ಗೆ ರೈತರಿಗೆ ಯಾಕೆ 10 ಕುಂಟೆ 5 ಕುಂಟೆ ಜಮೀನು ಬೇಡ? ನಾವು ಅನ್ನದಾತರು. ಮಹಾತ್ಮ ಗಾಂಧೀಜಿ ಹೇಳ್ತಾರೆ ದೇಶದ ಬೆನ್ನೆಲುಬು ರೈತ ಅಂತ. ಇವ್ರು ನಮ್ಮ ಮೂಲೆ ಮುರಿಯೋಕ್ಕೆ ಹೊರಟವ್ರೆ. ಯಾಕೆ ಈ ಕೆಲಸ ಮಾಡವ್ರೆ? ಯಾಕೆ ಈ ಥರ ಕೆಲಸ ಮಾಡ್ತಾರೆ? ಮೊನ್ನೆ ರೋಡ್ ಶೋ ಬಂದವ್ರೆ ಅವರ ತಾಲೂಕಿಗೆ. ಹಳ್ಳಿಗೆ ಹೋಗೋಕ್ಕೆ ಆರ್ವಳ್ಳಿಯಲ್ಲಿ ಹೇಳ್ತಾರೆ 1 ಇಂಚು ಭೂಮಿ ಕೊಡಬೇಡ್ರಿ ನೀವು, ನಾನಿದ್ದೀನಿ, ನಿಮ್ಮ ಕೆರೆಗಳಿಗೆಲ್ಲ ನೀರು ಕೊಡ್ತೀನಿ, ನೀವು ಸ್ವಾಭಿಲಾಮಿಗೆ ಬಾಳಿ 1 ಇಂಚು ಕೊಡಬೇಡಿ, ಜಮೀನು ಮಾರ್ಕೊಂಡು ಬೆಂಗಳೂರು ಬೀದಿ ವ್ಯಾಪಾರಗಳು ಆಗಬೇಡಿ ಅಂತ ಹೇಳ್ತಾರಲ್ಲ ಸರ್. ಇಲ್ಲಿ ನಾವು ಬೀದಿ ವ್ಯಾಪಾರ ಹಾಕ್ಬೇಕಾ? ಅವ್ರಿಗೇನೆ ಮುಖ್ಯಮಂತ್ರಿನ, ಇಡೀ ಕರ್ನಾಟಕಕ್ಕೂ ಮುಖ್ಯಮಂತ್ರಿ, ನಮಗೆ ಮುಖ್ಯಮಂತ್ರಿ ಅಲ್ವಾ? ನಾವು ಯಾವುದೇ ಪಕ್ಷ ಇರಲಿ, 3 ಪಕ್ಷದಲ್ಲಿ ಯಾರು ಮುಖ್ಯಮಂತ್ರಿ ಆಗಿದ್ದಾರೋ ಎಲ್ಲರಿಗೂ ಮುಖ್ಯಮಂತ್ರಿನೇ. ಇಲ್ಲಿ ನಾವು ಹಳ್ಳಿ ರೈತರಲ್ವ ಸರ್? ಅವ್ರಿಗೆ ಹಂಗೆ ಹೇಳ್ತಾರೆ. ಅಲ್ಲಿ ಕನಕಪುರದಲ್ಲಿ ಹೋಗಿ ಭೂಮಿ ಕೊಡಬೇಡ್ರಿ, ವ್ಯವಸಾಯ ಮಾಡಿ, 1 ಇಂಚು ಕೊಡಬೇಡ್ರಿ ಅಂತ ಅಲ್ಲಿ ಹೇಳ್ತಾರೆ. ಇಲ್ಲಿ ಯಾಕೆ ಹೇಳಲ್ಲ ಸರ್ ಇವರು ನೀವು ಭೂಮಿ ಕೊಡಬೇಡ್ರಿ ಅಂತ? ಇದು ಮಲ್ತಾ ಇದ್ದವ್ರನ್ನೇನು ಸರ್ ಇದು? ಹೆಂಗೆ ಯಾಕೆ 80% ಜನ ರೈತರು ಒಪ್ಪಿದ್ದಾರೆ ಅಂತ ಹೇಳ್ತಾರೆ? 80% ರೈತರು ಒಪ್ಪಿಟ್ಟವ್ರೆ ಅಂದರೆ ಅವ್ರು ನಮ್ಮ ಗಿರೀಶ್ ಹೇಳ್ದಂಗೆ ಇಲ್ಲೇ ಅವರು ಒಲ್ಲಿಗಳು ಬಿಸಾಕ್ಬಿಟ್ಟು ಹೊರಟ್ಬಿಡ್ತೀವಿ. ಇಲ್ಲಿ ಬ್ರೋಕರ್ಗಳು ಹೇಳ್ತಾರೆ, ಅವ್ರ ಕಡೆ ಇರೋ ಬ್ರೋಕರ್ಗಳು ಕಮಿಷನ್ ದಂಧೆ ಅವರು. 80% ರೈತರೇ ಇಲ್ಲ, 4 ಜನ 5 ಜನ ಕೂತ್ಕೋತಾರೆ. 80% ರೈತರು ಇಲ್ಲವ್ರೆ ಅಂತ ಹೇಳ್ತಾರೆ. ಒಂದು ಕೆಲಸ ಮಾಡಲಿ ಅವರು, ಒಂದು ಭಾಗದಲ್ಲಿ ಪಾಣಿಗಳು ಆಧಾರ್ ಕಾರ್ಡ್ ಹಿಡ್ಕೊಂಡು ಮುಂದೆ ಕೂರಿಸ್ಲಿ ಅವ್ರನ್ನ. ನಾವೊಂದು ಕಡೆ ಕೂತ್ಕೋತೀವಿ. 80% ತೋರಿಸ್ಬಿಟ್ರೆ ಅವ್ರ ಕಾಲಕ್ಕೆ ಸಣ್ಣ ಮಾಡಿಕೊಂಡು ನಾವು ಈ ಭೂಸ್ವಾಧೀನ ಹೋರಾಟ ಬಿಟ್ಬಿಡ್ತೀವಿ ಸರ್. ಆಯ್ತದ ಒಪ್ಕೋತಾರೆ ಅವರು? ಒಪ್ಕೊಳ್ಳಂಗೆ ಹೇಳಿದ್ರು ಸವಾಲಾಗಿ ಹೇಳ್ತೀವಿ. ಯಾಕೆ ನಮಗೆ ಮೋಸ ಮಾಡ್ತಾವ್ರೆ ಇವರು? ಜಮೀನು ಹೊಡೆದವ್ರು ಯಾರು ಉದ್ಧಾರ ಆಗಲಿಲ್ಲ ಅಂತೆ. ದುರ್ಯೋಧನ ಉದ್ಧಾರ ಆಗಲಿಲ್ಲ, ಜಮೀನಿಗೋಸ್ಕರ ಅವಳಾಗೋದ. ಆ ಹೆಣ್ಣಿಗೋಸ್ಕರ ಆಸೆ ಪಟ್ಟು ರಾವಳ ಹೋದ. ಈ ಭೂಮಿಗೋಸ್ಕರ ಆಸೆ ಪಟ್ಟು ಅವರು ಯಾವುದೇ ಕಾರಣಕ್ಕೂ ಅನ್ಯಾಯ ಮಾಡಿದ್ರೆ ಈ ರೈತರ ಮಕ್ಕಳು ಕಂಟ ಕೊಟ್ಟರೆ ಅವ್ರು ಉದ್ಧಾರ ಆಗಲ್ಲ. ನಿಜವಾಗ್ಲೂ ಹೇಳ್ತೀನಿ ಸರ್. ನಾವು ರೈತರ ಮಕ್ಕಳು ಪಾಪ ಮುಂದಿನ ಪೀಳಿಗೆ ಏನು ಮಾಡ್ಬೋದು? ನಮ್ದಾಯ್ತು ಸರ್. ಮುಂದಿನ ಪೀಳಿಗೆಗೆ ಏನು ಸರ್ ಪಾಪ ಮಕ್ಕಳು ಮಾಡ್ತಾರೆ? ಎಲ್ಲ 10 ಕುಂಟೆ 20 ಕುಂಟೆ 15 ಕುಂಟೆ ವ್ಯವಸಾಯ ಮಾಡ್ಕೊಂಡು ಹೆಂಗೆ ಬದುಕು ಕಟ್ಕೊಂಡು 3 ಬೆಳೆ ಬೆಳ್ಕೊಂಡು ರೈತರ ಮಕ್ಕಳನ್ನ ಸಾಕೊಂಡು ಹೋಯ್ತಾವ್ರೆ. ಇವ್ರಿಗೆ ಏನು ಅನ್ಸಲ್ವಾ? ಹೃದಯ ಇಲ್ವಾ? ಬಂದು ನೋಡಲಿ,
ಈ ಪರಿಸರ ಬಂಜರು ಭೂಮಿ ಅಂತ ಹೇಳ್ಬಿಡ್ಲಿ, ಅವಾಗ ನಾವು ಕೈ ಬಿಟ್ಬಿಡ್ತೀವಿ. ಆ GDP ಅಧ್ಯಕ್ಷ ಹೇಳ್ತಾನೆ ನಾನು ಪರಿಸರವಾದಿ ಅಂತಾನೆ. ವರ್ಷಕ್ಕೆ ಒಂದು ಅವರು ಇವ್ರು ಹೇಳ್ತಾರೆ ಗುರ್ಕಾರರು ಅಂತಾರೆ, DC ನಾವು ಗುರ್ಕಾರ ವಂಶಸ್ಥರು ಅಂತಾರೆ. ನಾವೇ ಯಾವ ವಂಶಸ್ಥರು ಸರ್? ನಾವು ರೈತರ ಮಕ್ಕಳು, ಬಡ ರೈತರ ಮಕ್ಕಳು. ನಮ್ಮ ತಾತ ಮುತ್ತಾತ ಎಲ್ಲ ಕಾಲದಿಂದ ವ್ಯವಸಾಯ ಮಾಡ್ಕೊಂಡೇ ಬಂದು ಬದುಕುತ್ತಾರೆ, ಬೇರೆ ಏನು ಬರೋಲ್ಲ ನಮಗೆ ಕಸುವು. ಇವಾಗ 40-50 ವರ್ಷದವರು ವ್ಯವಸಾಯ ಮಾಡಿಕೊಂಡು 70 ಸಾವಿಲ್ಲದೆ ಇದ್ರೆ 70 ವರ್ಷದ ಗಂಟನೂ ಬದುಕ್ತಾರೆ ವ್ಯವಸಾಯದಲ್ಲೇ. ಇವ್ರು ಕಿತ್ಕೊಂಡ್ಮೇಲೆ 40 ವರ್ಷದ ಮೇಲ್ಪಟ್ಟವ್ರಿಗೆ 70-80% ಅವರೆಲ್ಲ ಅವ್ರಿಗೇನು ಕೆಲಸ ಕೊಡ್ತಾರೆ? ಬದಲಿಗೆ ಏನು ಕೆಲಸ ಕೊಡ್ತಾರೆ ಸರ್ ಅವರು? ಅವ್ರನ್ನೆಲ್ಲ ನಾಶ ಮಾಡಿಬಿಟ್ಟು ಇವ್ನು ಕೊಡೋಕೆ ಸೆಡ್ತಿನಾಗುತ್ತದೆ, ಚೂರು ಆಗೋಯ್ತದೆ ಎಲ್ಲ. ಇಲ್ಲಿ ಇದನ್ನ ಒಕ್ಕಲೆ ಬೀಸ್ಬಿಟ್ಟು ಬೆಳ್ಕೊಂಡು ಕಾಂಕ್ರೀಟ್ ಮಯ ಮಾಡಿಬಿಟ್ಟು ಹೋದಾಗ ನಮ್ಮ ಗತಿ ಏನು? ಇವಾಗ 6,500 ಲಕ್ಷ ಲೀಟ್ರು ಒಂದು ತಿಂಗಳಿಗೆ ಹಾಲಾಗ್ತಾವ್ರೆ. 60,000 ಗೋಮಾತೆ ಇದೆ. ಈ ಫಲವೃಕ್ಷನೆಲ್ಲ ನಾಶ ಮಾಡಿಬಿಟ್ಟು ಇವರು ಹೊರಟ್ಬಿಟ್ರೆ ಇವ್ರಿಗೇನು ಅನ್ಸಲ್ಲ. ಇದು ಇವಾಗ ಕರ್ಕೊಂಬಂದು ತೋರಿಸ್ಲಿ. DK ಶಿವಕುಮಾರ್ ಆಗಲಿ, ಅವರು ನಮ್ಮ ಶಾಸಕರು ಹೇಳ್ತಾರೆ ಯಾವುದೇ ಕಾರಣಕ್ಕೂ ಭೂಮಿಯಲ್ಲಿ ಕೈ ಬಿಡಲ್ಲ ಅಂತ. 3 ಸಾರಿ ಗೆದ್ದೋಗವ್ರಲ್ಲ. ಇವಾಗ DK ಶಿವಕುಮಾರ್ ಆರವಳ್ಳಿಲಿ ಕನಕಪುರದಲ್ಲಿ ಈ ಥರ ಹೇಳೋರೆ, ನೀವು ಯಾವುದೇ ಕಾರಣಕ್ಕೂ ಜಮೀನು ಕೊಡಬೇಡ್ರಿ ಅಂತ. ಈ ಅಪ್ಪನಿಗೆ ಏನು ಅನ್ನಿಸ್ತದೆ ಸರ್? ಇವನಿಗೆ ಏನು ಅನ್ನಿಸ್ತದೆ? ಅವ್ರು ಆ ಥರ ಹೇಳೋರಲ್ಲ. ಈ ಅಪ್ಪ ನಮ್ಮನ್ನು 3 ಸಾರಿ ಗೆಲ್ಸಿ ರಾಜಕೀಯವಾಗಿ ಇವನ್ನ ಇದು ಮಾಡೋಕ್ಕೆ ಇವನಿಗೇನು ಅನ್ನಿಸ್ತದೆ ಸರ್? ಇವಾಗ ಈ ಬಾಲಕೃಷ್ಣ ನನಗೆ ಏನು ಅನ್ಸಲ್ವಾ? ಅವ್ರು ಆ ಥರ ಹೇಳೋರೆ, ಇವ್ರಿಗೇನು ಅನ್ಸಲ್ಲ. ಇವ್ರು ಭೂಸ್ವಾಧೀನ ಮಾಡ್ಕೊಳ್ರಿ ಅಂತ ಹೇಳ್ತಾರೆ ಅಲ್ಲ. ನಾವು ಈ ಭಾಗದ ರೈತರು ಅವ್ನಿಗೆ ಓಟ್ ಹಾಕ್ಲಿವಾ? 3 ಸಾರಿ ಗೆಲ್ಸಿದ್ದೀವಿ. ಏನು ಅನ್ಯಾಯವಾಗಿದೆ ಹೇಳಿ? ಅವನು ಏನೇ ಮಾಡಿದ್ರು, ಎಷ್ಟೇ ಇದು ಮಾಡಿದ್ರು, ಯಾರೋ ಬ್ರೋಕರ್ಗಳು ಕೊಟ್ಕೋಬೋದು, ಅವರ ಇದ್ರ ಕಡೆ ಇರೋರು ಹೋಗಿ ಹೇಳ್ಕೊಬೋದು. GDP ಆಫೀಸಲ್ಲೂ PSC ಆಫೀಸಲ್ಲೂ ಕೂತ್ಕೊಂಡು ಮಾತಾಡ್ಬೋದು. ಆದರೆ ಸರ್, ನಾವು 1 ಇಂಚ್ ಭೂಮಿ ಕೊಡಲ್ಲ, ಒಂದು ಇಂಚ್ ಭೂಮಿ ಕೊಡಲ್ಲ. ಅವ್ರು ಏನೇ ಮಾಡಿದ್ರು, ಗೋಲಿಬಾರ್ ಮಾಡಿದ್ರು ರೈತರು ಎದೆ ಒಡ್ಡಕ್ಕೆ ಸತಸಿದ್ಧ ಇದ್ದೀವಿ. ಭೂಮಿ ಹೋದ್ಮೇಲೆ ರೈತ ಯಾತಕ್ಕೆ? ಅದಕ್ಕೆ ಭೂಮಿ ಹೋದ್ಮೇಲೆ ರೈತನೇ ಅಲ್ಲ ಅವನು. ಅದು ಭೂಮಿ ಅಲ್ಲಿಗೆ ಅವನಿಗೆ ಅವತಾರ ಮುಗೀತು ಅಂತ ಹೇಳಿ ನಾವು ಒಂದೇ 1 ಇಂಚು ರಕ್ತಪಾತ ಆದ್ರೂ ಭೂಮಿ ಕೊಡಲ್ಲ. ಅವ್ರಿಗೆ ಜಗ್ಗೋದು ಇಲ್ಲ, ಬಗ್ಗೋದು ಇಲ್ಲ, ಎದೆ ಗುಂದೋದು ಇಲ್ಲ. ಅವ್ರು ಎಷ್ಟೇ ಗೋಲಿ ಮಾಡ್ತಾರೆ ನೋಡೋಣ, ಎಷ್ಟು ಜನ ಪ್ರಾಣತ್ಯಾಗ ಮಾಡ್ತಾರೋ ನೋಡೋಣ. ನಾವು ಭೂಮಿ ಕೊಡಲ್ಲ ಅಂತ ಹೇಳ್ತಾ 2 ಮಾತನ್ನು ನಾನು ಮುಗಿಸ್ತೀನಿ. ಸರ್, DK ಶಿವಕುಮಾರ್ ಸರ್, ನೀವು ಗಾಂಧೀಜಿಯವ್ರ ತತ್ವ ಆದರ್ಶನ ನಂಬ್ಕೊಂಡಿದ್ದೀರಾ. ಗಾಂಧೀಜಿಯವ್ರು ಹೇಳಿದ್ದು ರೈತರು ದೇಶದ ಬೆನ್ನೆಲುಬು ಅಂತ. ದಯವಿಟ್ಟು ಇವರು ಜಮೀನುಗಳನ್ನ ಕಿತ್ಕೊಂಡು ಆ ರೈತರು ಬೆನ್ಮೂಳೆ ಮುರಿಬೇಡಿ. ಆದ್ರಿಂದ ದಯವಿಟ್ಟು ಈ ರೈತರು ನಿಮ್ಮನ್ನ ಯಾವುದು ಸರ್ಕಾರ, ನಿಮ್ದು ಅಧಿಕಾರ ಅವ್ರಿಗೆ ಬೇಕಾಗಿಲ್ಲ, ನಿಮ್ಮ ಆಸ್ತಿ ಬೇಕಾಗಿಲ್ಲ, ಅವರಿಗೆ ಅವ್ರ ಜಮೀನು ಬಿಟ್ಕೊಡಿ ಅಂತ ಕೇಳ್ತಾ ಇದ್ದಾರೆ ಅಷ್ಟೇ. ನೀವು ಇಲ್ಲಿ ಜಾಗಕ್ಕೆ ಬಂದರೆ 457 ದಿವಸ ಆಗಿದೆ. ಯಾಕಂದ್ರೆ ಅವರು ಹೊಲ ಜಮೀನು ನಂಬ್ಕೊಂಡಿರೋರು ಬಿಟ್ಟು ಬರೋಕ್ಕಾಗಲ್ಲ. ಆದರೂ ಅವ್ರು 457 ದಿವಸದಿಂದ ಸತತವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಆದ್ರಿಂದ ನೀವು ಒಂದ್ಸಲ ಬನ್ನಿ ಸರ್. ಯಾಕಂದರೆ ನಿಮ್ಮ ಮೇಲೆ ಯಾವ ಹಲ್ಲೆನೂ ಮಾಡಲ್ಲ. ಅಂದರೆ 457 ದಿನದ ಸಮಾಧಾನದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಬಿಟ್ಟರೆ ಯಾವುದೇ ದಾನದಲ್ಲೇ ಯಾವುದು ಏನು ಹೊಡೆದು ಕುಸ್ತಿ ಮಾಡಿ ಇದು ಮಾಡ್ತಾ ಇಲ್ಲ. ಒಂದ್ಸಲ ಬಂದು ಇವ್ರ ಹತ್ರ ಮಾತಾಡಿ, ಇವ್ರ ಜೊತೆ ಆರಾಮಾಗಿ ಕೇಳಿ, ಇವ್ರ ಕಷ್ಟ ಕೇಳಿ, ಇವ್ರು ಒಂದ್ಸಲ ಕೂತು ಮಾತಾಡಿ. ಇವ್ರು ಕೇಳಾದ್ಮೇಲೆ ನೀವು ಒಂದು ಜಮೀನು ಒಂದ್ಸಲ ನೋಡಿ, ಇದು ಬರಡು ಭೂಮಿ ಅಂತ ನಿಮ್ಗೆ ಅನಿಸ್ತು ಅಂದರೆ ನಿಮ್ಮನ್ನ ಪ್ರಾಜೆಕ್ಟ್ ಏನಿದೆ ಅದು ಮುಂದುವರ್ಸ್ಕೊಳ್ಳಿ. ಒಂದು ಸಲ ಬಂದು ಅವ್ರ ಜಮೀನು ಭೇಟಿ ಕೊಡಿ. ಆದ್ರಿಂದ ನೀವು ಏನು ಗಾಂಧೀಜಿಯವ್ರು ಏನು ಹೇಳ್ತಾರೋ ರೈತರು ದೇಶದ ಬೆನ್ನೆಲುಬು ಅಂತ, ಆ ಬೆನ್ನೆಲುಬನ್ನು ದಯವಿಟ್ಟು ಮುರಿಬೇಡಿ ಸರ್ ಅಂತ ಹೇಳ್ತಾ ಇನ್ನೊಬ್ರು ಮಾತಾಡ್ಸೋಣ ಬನ್ನಿ. ನಾವೇನಕ್ಕೋಸ್ಕರ ಹೋರಾಟ ಮಾಡ್ತಿದ್ವಿ? ನಮ್ಮ ಭೂಮಿ ನಮ್ಮ ಅಸ್ತಿತ್ವಕ್ಕೋಸ್ಕರ ಹೋರಾಟ ಮಾಡ್ತಿದ್ವಿ. ನಮ್ಮ ಅಸ್ತಿತ್ವಕ್ಕೆ ಹೋರಾಟ ಮಾಡ್ತಾ ಇದ್ದೀವಿ ಅಂದಮೇಲೆ ನಮಗೇನು ಕೆಲಸ ಇಲ್ಲದ್ರೆ ನಮಗೂ 108 ಕೆಲಸಗಳವೆ, ದನ ಕರುಗಳವೆ, ದನ ಮೇಯಿಸ್ಬೇಕು, ಹುಲ್ಲಾಕಬೇಕು, ರೇಷ್ಮೆ ಬೆಳಿಬೇಕು. ನಾವು 457 ದಿನ ಹೋರಾಟ ಮಾಡಿದ್ರು ಮಾಡಿ ನಮ್ಗೆ ಯಾವುದೇ ಪ್ರತಿಫಲ ಸಿಕ್ಕಿಲ್ಲ. ಆಮೇಲೆ ಇಲ್ಲಿ ರೈತರೇ ರೈತರು ಅವರ ಇಲ್ವೋ ಅನ್ನೋದು ಸರ್ಕಾರ ತಿಳ್ಕೋಬೇಕು. ಇಷ್ಟೊಂದು ಪ್ರತಿಭಟನೆ ಮಾಡಿದ್ರು ಯಾರೋ ಪ್ರತಿನಿಧಿ ಬಂದಿಲ್ಲ, MLA ಅವರು ಬಂದಿಲ್ಲ. ಇಲ್ಲಿ ಏನಾಗದೆ ಅಂದರೆ ಹಿಂದೆ ನಮ್ಮ ದೇಶಕ್ಕೆ ಬ್ರಿಟಿಷರು ಬಂದರು. ಬ್ರಿಟಿಷರ ಮೇಲೆ ಯಾರು ಹೆಲ್ಪ್ ಮಾಡಿದ್ರು? ನಮ್ಮೆಲ್ಲಿದ್ದಂಥವ್ರೆ. ಯಾತಕ್ಕೋಸ್ಕರ ಹೆಲ್ಪ್ ಮಾಡಿದ್ರು? ಅವ್ರ ಮನೆ ಉದ್ಧಾರ ಮಾಡ್ಕೊಳ್ಳೋಕ್ಕೋಸ್ಕರ ಬ್ರಿಟಿಷರು ಹೊಳಿಗೆ ಬಿಟ್ಕೊಂಡ್ರು. ನಮ್ಮ ದೇಶನ ಕೊಳ್ಳೆ ಹೊಡೆಯೋಕ್ಕೆ ಬ್ರಿಟಿಷರು ಹೊಳಿಗೆ ಬಿಟ್ಕೊಂಡ್ರು. ಯಾರು? ನಮ್ಮೇಲಿದ್ದ ಕೆಲವರೇ ಬಿಟ್ಕೊಂಡು ನಮ್ಮ ದೇಶನ ಆವಾಗ ಗಾಂಧೀಜಿ ಉಟ್ಕೋಬೇಕಾಯ್ತು. ಸ್ವಾತಂತ್ರ್ಯ ಪಡೋಕ್ಕೆ ಎಷ್ಟು ಕಷ್ಟ ಬಿದ್ದರು. ಈಗೂ ಆ ಪರಿಸ್ಥಿತಿ ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಬರಬಾರ್ದು ಅಂದರೆ ಕೆಲವರುಗಳ ಮಾತು ಕಟ್ಕೊಂಡು, ಈಗ ನಮ್ಮ MLA ಆಗಿರ್ಬೋದು, ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು, ಕೆಲವರುಗಳು ಮಾತು ಕಟ್ಕೊಂಡು ಆಮೇಲೆ ಇಲ್ಲೇನು GBA ಅಂತ ಡೈರೆಕ್ಟರ್ಗಳು ಅಧ್ಯಕ್ಷರುಗಳಾಗವ್ರಲ್ಲ, ಅವ್ರಿಗೇನು ಬೇಕು? ದುಡ್ಡು ಹೊಡಿಬೇಕು. ಬಡ ರೈತರ ದುಡ್ಡು ಹೊಡೆದು
ಬಡ ರೈತರು ದುಡ್ಡು ಹೊಡೆದು ಅವರು ಕೋಟಿ ನೂರಾರು ಕೋಟಿ ಮಾಡಬೇಕು ಅನ್ನೋದು ಇದೇ. ನಾವು ಯಾರಿಗೋಸ್ಕರ ಓಟ ಆಡ್ತೀವಿ? ಬಡ ರೈತರಿಗೋಸ್ಕರ ಓಟ ಮಾಡ್ತಾ ಇದ್ದೀವಿ ನಾವು. ಆಮೇಲೆ ಇಲ್ಲಿ ಅವ್ರಿಗೆ ಬೇಕಾದಷ್ಟು ದುಡ್ಡು ಗೊತ್ತಾಗ್ತದೆ. ಜನಗಳನ್ನ ಎತ್ಕಟ್ಟೋದು, ಇಲ್ಲಿ ರೈತರ ಮೇಲೆ ದಬ್ಬಾಳಿಕೆ ಮಾಡಿಸೋದು, ರೈತರುಗಳನ್ನ ಎದುರಿಸೋದು, ಇವೆಲ್ಲ ಮಾಡ್ತಾವ್ರೆ. ಮಾನ್ಯ ಶಾಸಕರಾಗ್ಬೋದು, ಮಾನ್ಯ ಮುಖ್ಯಮಂತ್ರಿಗಳಾಗ್ಬೋದು, ಇದ್ರ ಬಗ್ಗೆ ಗಮನ ಇರಬೇಕು. ಈಗ ಏನೇ ತೊಂದರೆ ಆದರೂ ನಿಮಗೆ ಹೊಣೆ ಬರ್ತದೆ, ಇಲ್ಲಿ ಮಾಡೋರ ಹೆಸರು ಬರಲ್ಲ. ಇವ್ರು ಏನು ಮಾಡ್ತಾರೋ ಇದ್ರ ಬಗ್ಗೆ ನೀವು ಗಮನ ತಗೋಬೇಕು. ಆಮೇಲೆ ರೈತರಿಗೆ ಇವತ್ತೇನು ಇಲ್ಲಿ ಯಾರೋ ಮಾತು ಕಟ್ಕೊಂಡು ಕೇಸ್ ಹಾಕ್ತಾವ್ರೆ, ಇವೆಲ್ಲ ಮಾಡ್ತಾವ್ರೆ, ಯಾರಿಗೆ ತೊಂದರೆ ಆಯ್ತದೆ? ಇಡೀ ರಾಜ್ಯಾದ್ಯಂತ ಇದೇ ಥರ ಆದರೆ ರಾಜ್ಯಾದ್ಯಂತ ಬಂದ್ ಮಾಡಬೇಕಾಯ್ತು ನಾವು ರೈತರುಗಳು ಒಂದಾಗಿ. ಇಲ್ಲಿ ನಾವು ಏನು ಇಷ್ಟು ದಿನ ನಾವು ಓಟ ಮಾಡ್ಕೋದಿಲ್ಲ, ಯಾರೋ ನಿಮ್ಮ ಹತ್ರ 10 ಜನ 20 ಜನ ಬರೋ ಮಾತು ಕೇಳ್ತದಿಲ್ಲ. ನಿಮಗೆ 5,000 ಜನ ರೈತರದು ನಿಮಗೆ ಕಾಳಜಿ ಇಲ್ವಾ? ಅದ್ರ ಬಗ್ಗೆ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಈಗ ಇದೇ ದಬ್ಬಾಳಿಕೆ ಮಾಡಿದ್ರೆ ನಾವು ಮುಂದೆ ಏನು ಓಟ ಮಾಡಬೇಕು ಅಂತ ನಾವೇ ನಿರ್ಧರಿಸ್ತೀವಿ. ನಾವು ಜನಪ್ರತಿನಿಧಿಗಳಿಗೆ ಹೇಳ್ತಾ ಇದ್ದೀವಿ, MLA ಆಗ್ಬೋದು, ಮುಖ್ಯಮಂತ್ರಿಗಳಿಗಾಗ್ಬೋದು, ಇವ್ರು ಮಾಡ್ತಾ ಇರೋ ದೌರ್ಜನ್ಯಕ್ಕೆ ನಿಮಗೆ ಕೆಟ್ಟ ಹೆಸರು ಬರ್ತದೆ. ಈ ಕೆಟ್ಟ ಹೆಸರು ರೈತರನ್ನ ಎದುರಾಕೊಂಡು ಯಾವ ಸರ್ಕಾರನೂ ಉಳಿದಿಲ್ಲ ಇನ್ನಿವರೆಗೂ. ಇದು ಆರಂಭ ಆಗದೆ, ಅಂತ್ಯ ಎಲ್ಲಿಗೋಗಿ ಮುಟ್ತದೋ ಗೊತ್ತಿಲ್ಲ. ನಾವು ಪ್ರಾಣ ಹೋದ್ರು ಭೂಮಿ ಕೊಡಲ್ಲ. ನಾವು ಮಾಡ್ತಾರೆ ಬಡವ್ರಿಗೋಸ್ಕರ. 100 ಎಕರೆ ಜಮೀನುಗಳನ್ನ ಮಾಡಿರೋರು ಏನೋ ಮಾಡ್ಕೋತಾರೆ ಅವರು. ಇಲ್ಲಿ ಬಡ ಬಗ್ಗರು ಹಾಳಾಗೋಯ್ತಾರೆ, ಅರ್ಧ ಎಕರೆ 1 ಎಕರೆ 10 ಗುಂಟೆ ಇರೋರು ಹಾಳಾಗೋಯ್ತಾರೆ ಅಂತ ಇಲ್ಲಿ ಬಡವರು ಕೂಲಿ ಮಾಡೋರು ಇಲ್ಲಿ ಓಟ ಮಾಡ್ತಾವ್ರೆ. ಸಾಹುಕಾರರುಗಳು ನಿಮ್ಮ ಹತ್ರ ಬಂದು ಹೇಳ್ತಾವ್ರೆ. ಸಾಹುಕಾರಗಳು ಯಾಕೆ ಹೇಳ್ತಾವ್ರೆ ಅಂದರೆ, ನಾವು 100 ಕೋಟಿ ದುಡ್ಡು ಮಾಡಿಕೊಂಡು ಬಡವ್ರನ್ನ ತುಳಿಬೇಕು ಅಂತ ಮಾಡ್ತಾವ್ರೆ. ಇದಕ್ಕೆ ನೀವು ಮಾನ್ಯ ಶಾಸಕರಾಗ್ಬೋದು, ಮಾನ್ಯ ಮುಖ್ಯಮಂತ್ರಿಗಳಾಗ್ಬೋದು, ಇದಕ್ಕೆ ಅವಕಾಶ ಮಾಡ್ಕೊಬಿಡ್ರಿ. ಯಾರೋ ಕೆಲವು ಮಾಡ್ಕಟ್ಕೊಂಡು ರೈತರನ್ನ ಒಕ್ಕಲೆಬಿಸ್ಬಿಡ್ರಿ, ಹಾಳು ಮಾಡಿಬಿಡ್ರಿ ಅಂತ ನಾನು ಇಷ್ಟು ಹೇಳ್ತೀನಿ. ನೋಡಿ, 457 ದಿವಸ ಇದೇ ಜಾಗದಲ್ಲಿ ಕೂತ್ಕೊಂಡು ರೈತರು ಹೋರಾಟ ಮಾಡ್ತಾ ಇದ್ದಾರೆ. ದಯವಿಟ್ಟು ಇದಕ್ಕೊಂದು ಮುಕ್ತಿ ಅನ್ನೋದು ಕೊಡಿ. ಸತತ 1.5 ವರ್ಷ ಆಗ್ತಾ ಬಂತು ಹತ್ರ. ಇದಕ್ಕೊಂದು ಮುಕ್ತಿ ಅನ್ನೋದು ಬೇಗ ಕೊಡಿ ಸರ್. ಆದ್ರಿಂದ ನಿಮ್ಮಲ್ಲಿ ಬೇಡ್ಕೊಳ್ಳೋದು ಇಷ್ಟೇ, ಯಾವ ಪಕ್ಷ ಅಂತ ಅಲ್ಲ, ಯಾವ್ದಿದು ಅಂತ ಅಲ್ಲ, ರೈತರಿಗೊಂದು ಮುಕ್ತಿ ಕೊಡಿ. ಯಾಕಂದ್ರೆ ಅವ್ರದ್ದು 1.5 ವರ್ಷದಿಂದ ಸತತವಾಗಿ ಕೂತ್ಕೊಂತಿದ್ದಾರೆ. ಅವ್ರು ಯಾವುದೇ ನಿಮ್ದು ಆಸ್ತಿ ಬೇಕು, ಹಣ ಬೇಕು ಅಂತ ಕೇಳ್ತಿಲ್ಲ, ಅವರು ಜಮೀನು ಉಳಿಸ್ಕೊಡಿ ಅಂತ ಕೇಳ್ತಾ ಇದ್ದಾರೆ ಅಷ್ಟೇ. ಆದ್ರಿಂದ ಇದಕ್ಕೊಂದು ಮುಕ್ತಿ ಕೊಡಬೇಕಂತ ಮನವಿ ಮಾಡ್ಕೊಳ್ತಾ ಇದ್ದೀವಿ.